ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 40 ಅಂಕಗಳಿಗೆ ಬರುವ ಫಿಕ್ಸ್ ಕ್ವಶನ್ಗಳನ್ನು ನೀಡಲಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಈ 8 ಡಯಾಗ್ರಾಮ್ಸ್ಗಳನ್ನು ನೋಡಿದರೆ ಸಾಕು 9 ರಿಂದ 12 ಅಂಕಗಳನ್ನು ಗಳಿಸಬಹುದು. ಚಿತ್ರಗಳನ್ನು ಸರಿಯಾಗಿ ಬಿಡಿಸಿ ಹಾಗೂ ಭಾಗಗಳನ್ನು ಸರಿಯಾಗಿ ಗುರುತಿಸಿ ಅವುಗಳ ಹೆಸರುಗಳನ್ನು ಸರಿಯಾಗಿ ಬರೆಯಿರಿ. ಪಿನ್ ಮಸರದಿಂದ ಪಡೆದ ಪ್ರತಿಬಿಂಬಗಳ ಸ್ಥಾನ, ಗಾತ್ರ ಮತ್ತು ಸ್ವಭಾವಗಳನ್ನು ತಿಳಿಸುವ ರೇಖಾಚಿತ್ರ ಬೀಳುತ್ತದೆ. ಕಾಂತೀಯ ಬಲರೇಖೆಗಳು ಹಾಗೂ ದಿಕ್ಸೂಚಿಯನ್ನು ಬಳಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಈ ಕ್ವಶನ್ನ 4 ಪಾಯಿಂಟ್ಗಳಿವೆ, ಇವುಗಳನ್ನು ನೋಡಿಕೊಳ್ಳಿ. 3 ಅಂಕಗಳಿಗೆ ವಿದ್ಯುದ್ವಾಹ, ವಿಭವಾಂತರ, ವಿದ್ಯುತ್ರೋಧಗಳ ಸೂತ್ರ ಹಾಗೂ ಪರಿಕಲ್ಪನೆಯನ್ನು ಕೇಳುತ್ತಾರೆ. 6 ಅಂಕಗಳಿಗೆ ಇದು ಫಿಕ್ಸ್ ಆಗಿ ಕೇಳುವ ಪ್ರಶ್ನೆಯಾಗಿದೆ. ಈ ಕೆಳಗಿನ 6 ನಿಯಮಗಳನ್ನು ನೋಡಿಕೊಂಡು ಹೋಗಿ, ಇವುಗಳು ಇಂಪಾರ್ಟೆಂಟ್ ಆಗಿವೆ. ಕಣ್ಣಿನ ಹೊಂದಾಣಿಕೆ ಪ್ರಶ್ನೆಯ 4 ಭಾಗಗಳಾದ ಕಣ್ಣಿನ ದೋಷಗಳು, ವಾಕ್ಯ, ಕಾರಣ, ಪರಿಹಾರಗಳನ್ನು ವಿವರಿಸಿ. ಆಮ್ಲ ಮಳೆ, ಜಠರ, ಹಲ್ಲಿನ ಸವೆತ ಇವುಗಳ pH ವ್ಯಾಪ್ತಿ, ಪರಿಣಾಮ, ಪರಿಹಾರ ಇದು ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತದೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಇದು 3 ಅಂಕಗಳಿಗೆ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ. 2 ಅಂಕಗಳಿಗೆ ಲವಣಗಳ ಮೇಲೆ ಪ್ರಶ್ನೆ ಬರುತ್ತದೆ. ಅದರ ಹೆಸರು, ರಾಸಾಯನಿಕ ಹೆಸರು ಮತ್ತು ಸೂತ್ರ, ಅವುಗಳ ಉಪಯೋಗ ಇದು 2 ಅಂಕಗಳಿಗೆ ಬರುವ ಪ್ರಶ್ನೆಯಾಗಿದೆ. ಅನುರೂಪ ಶ್ರೇಣಿಗಳು ಹಾಗೂ ಕೆಟನೀಕರಣ ಇದು ಇಂಪಾರ್ಟೆಂಟ್ ಆಗಿದೆ, ನೋಡಿಕೊಳ್ಳಿ. ಇನ್ನು ಸಸ್ಯ ಹಾರ್ಮೋನುಗಳ ಕಾರ್ಯಗಳು ಇದು ಸಹ ಇದೆ. ಆಮ್ಲಜನಕ ಸಹಿತ ಉಸಿರಾಟ ಹಾಗೂ ಆಮ್ಲಜನಕ ರಹಿತ ಉಸಿರಾಟದ ಸಂದರ್ಭವನ್ನು ನೋಡಿಕೊಳ್ಳಿ. ಇನ್ನು ಮನುಷ್ಯರ ಹಾರ್ಮೋನುಗಳ ಗ್ರಂಥಿ ಇದು ಸಹ ಬರುತ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಎಂದರೆ ಮಗುವಿನ ಲಿಂಗ ನಿರ್ಧಾರಣೀಯತೆ ಇದು ಇಂಪಾರ್ಟೆಂಟ್ ಆಗಿದೆ. ಇನ್ನು ಮಂಡಲದ ಏಕತಳೀಕರಣವನ್ನು ನೋಡಿಕೊಳ್ಳಿ ಹಾಗೂ ಮಂಡಲದ ದ್ವಿತಳೀಕರಣವು ಇಂಪಾರ್ಟೆಂಟ್ ಆಗಿದೆ, ನೋಡಿಕೊಳ್ಳಿ. ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯ ಹೂವಿನಲ್ಲಾಗುವ ಬದಲಾವಣೆಗಳನ್ನು ಕೇಳಿದ್ದಾರೆ, ನೋಡಿಕೊಳ್ಳಿ. ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಹಾಗೂ ಕಾರ್ಯಗಳನ್ನು ಕೇಳಿದ್ದಾರೆ, ಇದನ್ನು ನೋಡಿಕೊಳ್ಳಿ. ಗುಜರಾಯು ರಚನೆ, ಕಾರ್ಯ ಹಾಗೂ ಋತುಚಕ್ರ ಇಂಪಾರ್ಟೆಂಟ್ ಆಗಿದೆ, ಇದನ್ನು ತಪ್ಪದೆ ನೋಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನು ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.